ಪ್ರತಿಷ್ಠಿತ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಹುಕ್ಕೇರಿಯಲ್ಲಿ ಹೋಗಿದ್ದ ಮಾನವನ್ನ ಜಾರಕಿಹೊಳಿ ಕುಟುಂಬ ಡಿಸಿಸಿ ಬ್ಯಾಂಕಿನಲ್ಲಿ ಗಳಿಸಿಕೊಂಡಿದೆ ಅಂತ ಬೆಳಗಾವಿ ಜನ ಮಾತನಾಡ್ತಾ ಇದ್ದಾರೆ. ಹೌದು, ಮತದಾನಕ್ಕೂ ಮುನ್ನವೇ ಗೆದ್ದು ಬೀಗಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಮತದಾನಕ್ಕೂ ಮುನ್ನವೇ ಹುಕ್ಕೇರಿಯಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಪ್ರತಿಷ್ಠೆಯನ್ನ ಕಳೆದುಕೊಂಡಿದ್ದಂಥ ಬ್ರದರ್ಸ್ ಇದೀಗ ಡಿಸಿಸಿ ಬ್ಯಾಂಕ್ನಲ್ಲಿ ಗೆದ್ದು ಬೀಗಿದ್ದಾರೆ. ಮತ್ತೆ ಪಾರುಪತ್ಯವನ್ನ ಮೆರೆದಿದ್ದಾರೆ. 16 ಸ್ಥಾನಗಳ ಪೈಕಿ 9 ಸ್ಥಾನಗಳಲ್ಲಿ ಅವಿರೋಧ ಆಯ್ಕೆಯಾಗಿದೆ. ಈ ಮೂಲಕ ಡಿಸಿಸಿ ಬ್ಯಾಂಕ್ ಗದ್ದುಗೆಯನ್ನ ಜಾರಕಿಹೊಳಿ ಬ್ರದರ್ಸ್ ಹಿಡಿದಿದ್ದಾರೆ. ಇಂದು ನಾಮಪತ್ರ ವಾಪಸ್ ಪಡೆಯಲು ಕಡೆಯ ದಿನ ಇತ್ತು. ನೋಡಿ, ಮತದಾನಕ್ಕೆ ಇನ್ನೂ ಸಮಯ ಇತ್ತು. ಆದರೆ ಮತದಾನ ಇಲ್ಲದೇನೆ 9 ಸ್ಥಾನಗಳಲ್ಲಿ ಡಿಸಿಸಿ ಬ್ಯಾಂಕ್ನಲ್ಲಿ ಗೆದ್ದು ಬೀಗಿದ್ದಾರೆ. ರಮೇಶ್ ಕತ್ತಿ ವರ್ಸಸ್ ಜಾರಕಿಹೊಳಿ ಕುಟುಂಬದ ಮಧ್ಯೆ ಸಹಕಾರ ಸಂಘದ ಚುನಾವಣೆಯಲ್ಲಿ ನಾನಾ ನೀನಾ ಎಂಬ ಪ್ರತಿಷ್ಠೆಯ ಜಿದ್ದಿನ ಫೈಟ್ ಇತ್ತು. ಆ ಪ್ರತಿಷ್ಠೆಯಲ್ಲಿ ಗೆದ್ದು ಬೀಗಿದಂಥವರು ರಮೇಶ್ ಕತ್ತಿ. ಜಾರಕಿಹೊಳಿ ಬ್ರದರ್ಸ್ಗೆ ಮುಖಭಂಗ ಆಗಿತ್ತು. ಹುಕ್ಕೇರಿಯಲ್ಲಿ ಹೋದ ಮಾನ ಡಿಸಿಸಿ ಬ್ಯಾಂಕ್ನಲ್ಲಿ ಸಿಕ್ಕಿದೆ. ತಮ್ಮ ಶಕ್ತಿ ಮತ್ತು ಪಾರುಪತ್ಯವನ್ನು ಬೆಳಗಾವಿ ಜಿಲ್ಲೆ ಮಾತ್ರವಲ್ಲ, ರಾಜ್ಯ ರಾಜಕೀಯದ ಮೂಲೆ ಮೂಲೆಗೂ ಕೂಡ ಇದನ್ನು ಪಸರಿಸಬೇಕು ಅಂತ ಹೇಳಿ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಡಿಸಿಸಿ ಬ್ಯಾಂಕ್ನಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಅಲ್ಲಿಗೆ ಬೆಳಗಾವಿಯಲ್ಲಿ ಯಾರ ಕುಟುಂಬ ಸ್ಟ್ರಾಂಗು ಅಂತ ಹೇಳಿದ್ರೆ, ಒಂದು ಚುನಾವಣೆಯಲ್ಲಿ ಸೋತ ಮಾತ್ರಕ್ಕೆ ಜಾರಕಿಹೊಳಿ ಕುಟುಂಬ ವೀಕ್ ಆಯಿತು ಅಂತ ಹೇಳಿ ಪರಿಗಣಿಸುವ ಹಾಗಿಲ್ಲ ಎನ್ನುವ ಸಂದೇಶವನ್ನು ಸತೀಶ್ ಜಾರಕಿಹೊಳಿ ರವಾನೆ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಹುಕ್ಕೇರಿಯಲ್ಲಿ ಜಿದ್ದಿನ ಫೈಟ್ನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಕೈ ಕೆಳಗಾಗಿತ್ತು, ರಮೇಶ್ ಕತ್ತಿ ಕೈ ಮೇಲಾಗಿತ್ತು. ಗೆಲುವನ್ನು ದಾಖಲಿಸಿದ್ರು ರಮೇಶ್ ಕತ್ತಿ. ಇದೀಗ ಹುಕ್ಕೇರಿಯಲ್ಲಿ ಕಳೆದುಕೊಂಡಂಥದ್ದು ಡಿಸಿಸಿ ಬ್ಯಾಂಕ್ನಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದಾ? ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಬಹುದಾ? ಅದರ ಜೊತೆಗೆ ಪಾರುಪತ್ಯವನ್ನು, ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಸ್ಟ್ರಾಂಗ್ ಫ್ಯಾಮಿಲಿ ನಮ್ಮದು ಅಂತ ಹೇಳಿಕೊಳ್ಳುವಂಥ ಆ ಪಾರುಪತ್ಯವನ್ನು ಮುಂದುವರಿಸಲಿಕ್ಕೆ ಇದು ಎಷ್ಟರ ಮಟ್ಟಿಗೆ ಸಹಕಾರಿ ಆಗುತ್ತೆ ಅಂತ? ದಶರಥ್, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಈಗ ಜಾರಕಿಹೊಳಿ ಸೋದರರು ಮತದಾನಕ್ಕೂ ಮುನ್ನವೇ ಒಂದು ಪಾರುಪತ್ಯ ಸಾಧಿಸಿದ್ದಾರೆ ಅಂತ ಹೇಳ್ಬೋದು. 16 ಸ್ಥಾನಗಳಲ್ಲಿ 9 ಸ್ಥಾನಗಳಲ್ಲಿ ಈಗ ಅವಿರೋಧ ಆಯ್ಕೆ ಆಗಿರ್ತಕ್ಕಂಥದ್ದು. ಇವತ್ತು ನಾಮಪತ್ರ ಏನು ವಾಪಸ್ ಪಡೆದ ಕೊನೆ ದಿನವಾಗಿತ್ತು. ಹಾಗಾಗಿ ಇವತ್ತು ಒಟ್ಟು 2 ನಾಮಪತ್ರವನ್ನ ವಾಪಸ್ ಪಡೆದಿರ್ತಕ್ಕಂಥದ್ದು. ಮತ್ತು ನಿನ್ನೆ ಸೇರಿದ್ರೆ ಒಟ್ಟು 3 ಜನ ಈಗ ಜಾರಕಿಹೊಳಿ ಪೆನಲ್ ನಿಂದ 3 ಜನ ಏನು ನಾಮಪತ್ರ ವಾಪಸ್ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಾಮಪತ್ರ ಸಲ್ಲಿಕೆ ದಿನವೇ 6 ಜನ ಅವಿರೋಧ ಆಯ್ಕೆಯಾಗಿದ್ರು. ಇವತ್ತು 3 ಜನ, ಒಟ್ಟು 9 ಜನ ಆಯ್ಕೆ ಆದಂತಾಗಿದೆ. ಇನ್ನು 7 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದೆ ದಶರಥ್. ಅದನ್ನು ಪ್ರಮುಖವಾಗಿ ಹುಕ್ಕೇರಿ ಆಗಿರ್ಬೋದು, ಅಥಣಿ ಆಗಿರ್ಬೋದು, ಜೊತೆಗೆ ನಿಪ್ಪಾಣಿ, ಕಿತ್ತೂರು, ಬೈಲಹೊಂಗಲ್ ಮತ್ತು ರಾಮದುರ್ಗ ಮತ್ತು ರಾಯಬಾಗ್ ಮತಕ್ಷೇತ್ರದಲ್ಲಿ ಒಂದು ಚುನಾವಣೆ ನಡೆಯಲಿದೆ. ಇಲ್ಲಿ ಜಿದ್ದಾಜಿದ್ದಿನ ಅಖಾಡ ಬಗ್ಗೆ ರೂಪುಗೊಳ್ಳುತ್ತೆ ಅಂತ ಹೇಳ್ಬೋದು. ಹುಕ್ಕೇರಿಯ ಸೋಲಿನ ಬಳಿಕ ಆ ಒಂದು ಸೋಲಿನ ಸೇಡನ್ನ ಇಲ್ಲಂದ್ರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಈಗ ಜಾರಕಿಹೊಳಿ ಸೋದರರು ತೆಗೆದುಕೊಂಡಿದ್ದಾರೆ ಅಂತಾನೆ ಈಗ ರಾಜಕೀಯವಾಗಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಯಾಕಂದ್ರೆ ಹುಕ್ಕೇರಿಯಲ್ಲಿ ನಡೆದಂತ ಏನು ವಿದ್ಯುತ್ ಸಂಘದ ಚುನಾವಣೆ ಏನಿದೆ ಅದು ಜಾರಕಿಹೊಳಿ ಬ್ರದರ್ಸ್ ಮತ್ತು ಕತ್ತಿ ಕುಟುಂಬದ ಮಧ್ಯೆ ಸಾಕಷ್ಟು ಪ್ರತಿಷ್ಠಾಕನವಾಗಿತ್ತು. ಅಲ್ಲಿ ಎಲ್ಲೋ ಒಂದ್ ಕಡೆ ಕತ್ತಿ ಕುಟುಂಬ ಗೆದ್ದು ಬಿಗಿತ್ತು. ತದನಂತರ ಸಾಕಷ್ಟು ರಾಜಕೀಯ ಸನ್ನಿವೇಶಗಳು ಸೃಷ್ಟಿಯಾಗಿತ್ತು. ಈಗ ಜಾರಕಿಹೊಳಿ ಸೋದರರು ಮತ್ತೆ ನಾವು ಬೆಳಗಾವಿ ಜಿಲ್ಲಾ ರಾಜಕಾರಣ ವಿಚಾರ ಬಂದಾಗ ಜಾರಕಿಹೊಳಿ ಕುಟುಂಬವೇ ಇಲ್ಲಿ ನಿರ್ಣಾಯಕ ಮತ್ತು ಬೆಳಗಾವಿ ಜಿಲ್ಲೆ ಜಾರಕಿಹೊಳಿ ಕುಟುಂಬ ಹಿಡಿದಲ್ಲಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಸಾಬೀತುಪಡಿಸುವಂತ ಕೆಲಸವನ್ನ ಈ ಒಂದು ಚುನಾವಣೆಯಲ್ಲಿ. ಯಾಕಂದ್ರೆ ಮತದಾನಕ್ಕೂ ಮುನ್ನ 9 ಕ್ಷೇತ್ರಗಳಲ್ಲಿ ಅವಿರೋಧ ಆಯ್ಕೆ ಮಾಡೋದಂದ್ರೆ ವಿರೋಧಿಗಳು ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕೆ ಹಾಕೋದಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಒಂದು ರಣತಂತ್ರ ರೂಪಿಸಿರ್ತಕ್ಕಂಥದ್ದು. ಯಾಕಂದ್ರೆ ಏನು ರಮೇಶ್ ಕತ್ತಿ ಆಗಿರ್ಬೋದು, ಲಕ್ಷ್ಮಣ್ ಸವದಿ ಆಗಿರ್ಬೋದು, ಸಾಕಷ್ಟು ಮಾರ್ಮಿಕ ಮಾತುಗಳನ್ನ ಇಲ್ಲಿ ಮಾತುಗಳನ್ನಾಡಿದ್ರು. ಅದೆಲ್ಲೋ ಒಂದ್ ಕಡೆ ಕೈಗೂಡಿಲ್ಲ ಅಂತ ಹೇಳ್ಬೋದು. ಇನ್ನು ಬಹಳ ಪ್ರಮುಖವಾಗಿ ನಿಪ್ಪಾಣಿಯಲ್ಲಿ ಸಾಕಷ್ಟು ತುರುಸಿನ ಚುನಾವಣೆ ನಡೆಯುತ್ತೆ, ಕಿತ್ತೂರಿನಲ್ಲಿ ಸಾಕಷ್ಟು ಚುನಾವಣೆ ನಡೆಯುತ್ತೆ. ಅದರ ಜೊತೆಗೆ ಹುಕ್ಕೇರಿ ಮತ್ತು ಏನು ರಾಮದುರ್ಗ ಹಾಗೂ ಬೈಲಹೊಂಗಲಲ್ಲಿ ಕೂಡ ತುರುಸಿನ ಚುನಾವಣೆ ನಡೆಯುವಂಥದ್ದು. ಇಲ್ಲಿ 3 ಕ್ಷೇತ್ರಗಳಲ್ಲಿ ಜಾರಕಿಹೊಳಿ ಬ್ರದರ್ಸ್ ಆಪ್ತರೇ ಒಂದು ಅಖಾಡದಲ್ಲಿದ್ರೆ, ಇನ್ನು 2 ಕ್ಷೇತ್ರಗಳಲ್ಲಂತೂ ನೇರವಾದಂತ ಫೈಟ್ ಕೂಡ ಇಲ್ಲಿ ನಡೆಯಲಿದೆ ಅಂತ ಹೇಳ್ಬೋದು. ದಶರಥ್, ಒಟ್ಟಿನಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಏನು ಫಲಿತಾಂಶಕ್ಕೂ ಮುನ್ನವೇ ಈಗ ಒಂದು ಜಾರಕಿಹೊಳಿ ಸೋದರರು ಮತ್ತೊಮ್ಮೆ ತಮ್ಮ ಏನು ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದಾರೆ. ಇನ್ನು ಅಕ್ಟೋಬರ್ 19ನೇ ತಾರೀಕು ಉಳಿದ 7 ಸ್ಥಾನಗಳಿಗೆ ಒಂದು ಚುನಾವಣೆ ಮತದಾನ ನಡೆಯುತ್ತೆ. ಆ ಮತದಾನದಲ್ಲಿ ಯಾವೆಲ್ಲ
ರಣತಂತ್ರಗಳು ರೂಪಿಸ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗಿದೆ. ಯಾಕಂದ್ರೆ ವಿಶೇಷವಾಗಿ ಅಥಣಿ ಮತ್ತು ಕಾಗವಾಡನಲ್ಲಿ ಲಕ್ಷ್ಮಣ್ ಸವದಿ ಮತ್ತು ರಾಜು ಕಾಗೆ ಇಬ್ರು ಒಟ್ಟಾಗಿ ಬಂದು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ನಾವಿಬ್ರು ಒಂದೇ ಬಣ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ರಾಜು ಕಾಗೆ ವಿರುದ್ಧ ಸ್ಪರ್ಧೆ ಮಾಡಿದಂತ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಪುತ್ರರನ್ನ ಕಣದಿಂದ ಹಿಂದೆ ಸರಿಸುವಲ್ಲಿ ಬಾಲಚಂದ್ರ ಜಾರಕಿಹೊಳಿ ಯಶಸ್ವಿ ಆಗ್ತಾರೆ. ಎಲ್ಲೇ ಒಂದ್ ಕಡೆ ರಾಜಕೀಯವಾಗಿ ಒಂದೊಂದೇ ದಾಳವನ್ನು ಉಳಿಸ್ತಾ ಇದ್ದಾರೆ. ಅದು ಮುಂದಿನ ಎದುರಾಳಿಗಳಿಗೆ ಒಂದು ಚೆಕ್ಮೇಟ್ ಕೊಡುವಂತ ಕೆಲಸನಾಗಿರ್ತಕ್ಕಂಥದ್ದು. ಇನ್ನು 19ನೇ ತಾರೀಕು ಮತದಾನದ ಸಂದರ್ಭದಲ್ಲಿ ಅಡ್ಡ ಮತದಾನದ ಸಾಕಷ್ಟು ಒಂದು ಏನು ಪ್ರಮುಖವಾದಂತ ಭಯ ಈಗ ಓಕೆ, ಥ್ಯಾಂಕ್ ಯು ಶ್ರೀಧರ್.